ಶತಮಾನಗಳಿಂದ ಬಸವಣ್ಣನವರ ಪ್ರಭಾವ ತಗ್ಗಿಸುವ ವಿಫಲ ಯತ್ನದ ನಂತರ ವೀರಶೈವ ಆರಾಧ್ಯ ಬ್ರಾಹ್ಮಣರ 5 ಆಚಾರ್ಯರು ಕೊನೆಗೂ ಬಸವಣ್ಣನವರು ವೀರಶೈವ ಧರ್ಮ ಪ್ರಚಾರ ಮಾಡಿದರು ಎನ್ನುವ ಹಸಿ ಸುಳ್ಳುಗಳನ್ನು ಹೇಳುತ್ತಿದ್ದಾರೆ. ಶ್ರೀಮಂತ ಲಿಂಗಾಯತರ ಹಣದಲ್ಲಿ ಪಂಚಾಚಾರ್ಯರ ಶೃಂಗಸಭೆಯ ಹೆಸರಿನಲ್ಲಿ 2025ರ ಜುಲೈ 21, 22ರಂದು ದಾವಣಗೆರೆಯಲ್ಲಿ ಮೆರವಣಿಗೆ ಹಾಗೂ ದಿಬ್ಬಣ ಮಾಡಿದ ಇವರು ಅಪ್ಪಟ ಸಂಪ್ರದಾಯವಾದಿಗಳು ಹಾಗೂ ಅಪ್ರತಿಮ ಬಸವ ದ್ರೋಹಿಗಳು. ಲಿಂಗಾಯತರಲ್ಲಿ ಬಸವ ಪ್ರಜ್ಞೆ ಹೆಚ್ಚುತ್ತಿದ್ದಂತೆ ಗಲಿಬಿಲಿಗೊಂಡಿರುವ ಈ ಆಂಧ್ರ ಮೂಲದ ಆರಾಧ್ಯ ಬ್ರಾಹ್ಮಣರು ಎಂದಿಗೂ ಕೂಡದ, ಸೈದ್ಧಾಂತಿಕವಾಗಿ ಯಾವ ರೀತಿಯಲ್ಲೂ ತಾಳೆಯಾಗದ ವೀರಶೈವ ಮತ್ತು ಲಿಂಗಾಯತ ಸಮುದಾಯದ ಎರಡೂ ಒಂದೇ ಎಂದು ವಿಕಾರವಾಗಿ ಉಳಿಡಲಾರಂಭಿಸುತ್ತಾರೆ. ಬಸವ ಪ್ರಜ್ಞೆಯ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಬಸವಪರ ಲಿಂಗಾಯತ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ 2025 ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯವ್ಯಾಪಿ ಹಮ್ಮಿಕೊಂಡಿರುವ ಬಸವ ಸಾಂಸ್ಕೃತಿಕ ಅಭಿಯಾನಕ್ಕೆ ಹೆದರಿಕೊಂಡು ತರಾತುರಿಯಲ್ಲಿ ದಾವಣಗೆರೆಯಲ್ಲಿ ಪಂಚಾಚಾರ್ಯರ ಶೃಂಗಸಭೆಯನ್ನು ಆಯೋಜಿಸಿದ್ದು ಎಲ್ಲರಿಗೂ ತಿಳಿದ ಸಂಗತಿಯಾಗಿದೆ. ರಾಜ್ಯ ಸರ್ಕಾರ ಮಾಡಲು ಉದ್ದೇಶಿಸಿರುವ ಜಾತಿ ಮರು ಸಮೀಕ್ಷೆ ಹಾಗೂ ಒಕ್ಕೂಟ ಸರ್ಕಾರ ಮಾಡಲು ಉದ್ದೇಶಿಸಿರುವ ಜಾತಿ ಸಮೀಕ್ಷೆ ಲಿಂಗಾಯತ ರಾಜಕಾರಣಿಗಳು ಹಾಗೂ ಸಂಪ್ರದಾಯವಾದಿ ಮಠಾಧೀಶರಿಗೆ ನಡುಕ ಹುಟ್ಟಿಸಿದೆ. ಅಷ್ಟಕ್ಕೂ ಲಿಂಗಾಯತರ ಸಂಖ್ಯೆಯಲ್ಲಿ ಕುಸಿತವಾದರೆ ಸಾಮಾನ್ಯ ಲಿಂಗಾಯತರಿಗೆ ಲಾಭವೂ ಇಲ್ಲ ಅಥವಾ ನಷ್ಟವೂ ಇಲ್ಲ. ಲಿಂಗಾಯತರ ಜನಸಂಖ್ಯೆ ಹೆಚ್ಚಳವಾದರೆ ಅದರ ಆಧಾರದಲ್ಲಿ ಶಾಸಕ ಸಚಿವ ಸ್ಥಾನಕ್ಕೆ ಚೌಕಾಸಿ ಮಾಡಲು ಅವಕಾಶವಿರುವುದು ರಾಜಕಾರಣಿಗಳಿಗೆ ಹಾಗೂ ಅವರನ್ನು ಓಲೈಸುವ ಮಠಾಧೀಶರಿಗೆ. ರಾಜ್ಯ ಸರ್ಕಾರ ಈ ಹಿಂದೆ ಮಾಡಿಸಿದ್ದ ಜಾತಿ ಸಮೀಕ್ಷೆ ಪ್ರಕಾರ ಲಿಂಗಾಯತರ ಸಂಖ್ಯೆಯಲ್ಲಿ ಕುಸಿತ ಕಂಡಿದೆ ಎನ್ನುವ ಕಾರಣಕ್ಕೆ ರಾಜಕಾರಣಿಗಳು ಹಾಗೂ ಈ ಪಂಚಪೀಠಗಳ ಆಚಾರ್ಯರು ಹೆದರಿಕೊಂಡಂತೆ ಕಾಣುತ್ತಿದೆ. ಆಸೆಗಳಿಗೆ ಲಿಂಗಾಯತರ ಸಂಖ್ಯೆಯಲ್ಲಿ ಕುಸಿತ ಕಂಡಿರುವುದಕ್ಕೆ ಲಿಂಗಾಯತ ರಾಜಕಾರಣಿಗಳೇ ನೇರ ಕಾರಣವೆನ್ನುವ ಸಂಗತಿ ಪಾಪ ಸಾಮಾನ್ಯ ಲಿಂಗಾಯತರಿಗೆ ತಿಳಿದಿಲ್ಲ.